ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪುತ್ರಿ ಇವಾಂಕಾ ಟ್ರಂಪ್ ವಿರುದ್ಧ ನಡೆದಿತ್ತೆಂದು ಹೇಳಲಾಗುತ್ತಿರುವ ಭಾರೀ ಹತ್ಯಾ ಸಂಚು ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇರಾಕ್ ಮೂಲದ 32 ವರ್ಷದ ಮೊಹಮ್ಮದ್ ಬಕರ್ ಸಾದ್ ದಾವೂದ್ ಅಲ್-ಸಾದಿ ಎಂಬಾತನನ್ನು ಟರ್ಕಿಯಲ್ಲಿ ಬಂಧಿಸಿ ಅಮೆರಿಕದ ವಶಕ್ಕೆ ಒಪ್ಪಿಸಿರುವ ವಿಚಾರ ಬೆಳಕಿಗೆ ಬಂದ ಬಳಿಕ ಅಮೆರಿಕದ ಭದ್ರತಾ ವ್ಯವಸ್ಥೆ, ಇರಾನ್ ಬೆಂಬಲಿತ ಉಗ್ರ ಜಾಲಗಳು ಮತ್ತು ಟ್ರಂಪ್ ಕುಟುಂಬದ ಸುರಕ್ಷತೆ ಬಗ್ಗೆ ಮತ್ತೆ ಆತಂಕ ಶುರುವಾಗಿದೆ. ಈ ಕಥೆಯ ಹಿನ್ನೆಲೆ ನೋಡಿದ್ರೆ ಅದು ನೇರವಾಗಿ 2020ರ ಅಮೆರಿಕದ ಡ್ರೋನ್ ದಾಳಿಯವರೆಗೆ ಹೋಗುತ್ತದೆ. ಆಗ ಬಾಗ್ದಾದ್ ವಿಮಾನ ನಿಲ್ದಾಣದ ಬಳಿ ಅಮೆರಿಕ ನಡೆಸಿದ ದಾಳಿಯಲ್ಲಿ ಇರಾನ್ನ ಪ್ರಭಾವಿ ಸೇನಾ ನಾಯಕ ಕಾಸೆಂ ಸುಲೇಮಾನಿ ಸಾವನ್ನಪ್ಪಿದ್ದರು. ಆ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷರಾಗಿದ್ದ ಟ್ರಂಪ್ ಅವರೇ ಈ ಕಾರ್ಯಾಚರಣೆಗೆ ಅಂತಿಮ ಅನುಮೋದನೆ ನೀಡಿದ್ದರು. ಮಧ್ಯಪ್ರಾಚ್ಯದಲ್ಲಿ ಸುಲೇಮಾನಿಯನ್ನು ಕೇವಲ ಸೇನಾ ನಾಯಕ ಅಂತ ನೋಡಲಾಗುತ್ತಿರಲಿಲ್ಲ. ಅನೇಕ ಇರಾನ್ ಪರ ಗುಂಪುಗಳಿಗೆ ಅವರು ಒಂದು ಭಾವನಾತ್ಮಕ ಚಿಹ್ನೆಯಂತಿದ್ದರು. ಹೀಗಾಗಿ ಅವರ ಸಾವಿನ ನಂತರ ಪ್ರತೀಕಾರ ಎಂಬ ಮಾತು ಹಲವು ಉಗ್ರ ಜಾಲಗಳಲ್ಲಿ ಕೇಳಿಬಂದಿತ್ತು. ಈಗ ಬಂಧಿತನಾಗಿರುವ ಅಲ್-ಸಾದಿ ಕೂಡ ಸುಲೇಮಾನಿಯನ್ನು ತನ್ನ ಮಾರ್ಗದರ್ಶಕ ಎಂದು ನೋಡುತ್ತಿದ್ದ ಎನ್ನಲಾಗಿದೆ. ಅಲ್-ಸಾದಿ ನೇರವಾಗಿ ಟ್ರಂಪ್ ಅವರನ್ನು ಟಾರ್ಗೆಟ್ ಮಾಡದೆ ಅವರ ಕುಟುಂಬದ ಮೇಲೆ ದಾಳಿ ಮಾಡಲು ಯಾಕೆ ಯೋಚಿಸಿದ್ದ ಎಂಬ ಪ್ರಶ್ನೆ ಈಗ ಹೆಚ್ಚು ಚರ್ಚೆಯಾಗುತ್ತಿದೆ. ಅದರಲ್ಲೂ ವಿಶೇಷವಾಗಿ ಇವಾಂಕಾ ಟ್ರಂಪ್ ಅವರನ್ನು ಯಾಕೆ ಗುರಿ ಮಾಡಲಾಯಿತು ಎನ್ನುವುದು ದೊಡ್ಡ ಪ್ರಶ್ನೆ. ಇದರ ಹಿಂದೆ ಹಲವಾರು ಪದರಗಳಿವೆ ಎಂದು ಭದ್ರತಾ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಮೊದಲನೇದಾಗಿ, ಇವಾಂಕಾ ಟ್ರಂಪ್ ಕುಟುಂಬದ ಅತ್ಯಂತ ಗುರುತಿಸಿಕೊಂಡಿರುವ ಮುಖಗಳಲ್ಲಿ ಒಬ್ಬರು. ವೈಟ್ ಹೌಸ್ ಅವಧಿಯಲ್ಲಿ ಅವರು ಕೇವಲ ಪುತ್ರಿಯಾಗಿ ಮಾತ್ರ ಇರಲಿಲ್ಲ, ಅನೇಕ ರಾಜತಾಂತ್ರಿಕ ಸಭೆಗಳಲ್ಲಿ ಭಾಗವಹಿಸಿದ್ದರು. ಮಹಿಳಾ ಉದ್ಯೋಗ, ಆರ್ಥಿಕತೆ ಮತ್ತು ಅಂತರರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಟ್ರಂಪ್ ಆಡಳಿತದ ಪ್ರತಿನಿಧಿಯಾಗಿ ಕಾಣಿಸಿಕೊಂಡಿದ್ದರು. ಹೀಗಾಗಿ ಟ್ರಂಪ್ ಕುಟುಂಬಕ್ಕೆ ಭಾರೀ ಮಾನಸಿಕ ಮತ್ತು ರಾಜಕೀಯ ಆಘಾತ ನೀಡಬೇಕೆಂದಿದ್ದರೆ ಇವಾಂಕಾ ಮೇಲೆ ದಾಳಿ ದೊಡ್ಡ ಪ್ರತೀಕಾತ್ಮಕ ಹೊಡೆತವಾಗುತ್ತಿತ್ತು ಎಂದು ಅಂದಾಜಿಸಲಾಗಿದೆ. ಇದರ ಜೊತೆಗೆ ಇನ್ನೊಂದು ಅಂಶವೂ ಇದೆ. ಇವಾಂಕಾ ಟ್ರಂಪ್ 2009ರಲ್ಲಿ ಜುಡಾಯಿಸಂ ಧರ್ಮಕ್ಕೆ ಮತಾಂತರಗೊಂಡಿದ್ದರು. ಅವರ ಪತಿ ಜೇರೆಡ್ ಕುಶ್ನರ್ ಕೂಡ ಅಮೆರಿಕದ ಯಹೂದಿ ಸಮುದಾಯದ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರು. ಅಲ್-ಸಾದಿ ಮೇಲೆ ಇರುವ ಆರೋಪಗಳಲ್ಲಿ ಯಹೂದಿ ಸಮುದಾಯವನ್ನ ಗುರಿಯಾಗಿಸಿಕೊಂಡ ದಾಳಿಗಳು ಸೇರಿರುವುದರಿಂದ ಇವಾಂಕಾ ಅವರನ್ನು ಆಯ್ಕೆ ಮಾಡಿರುವುದಕ್ಕೆ ಇದೇ ಕಾರಣವಾಗಿರಬಹುದು ಎಂದು ಅಮೆರಿಕ ತನಿಖಾ ಸಂಸ್ಥೆಗಳು ಶಂಕಿಸುತ್ತಿವೆ. ತನಿಖೆ ಪ್ರಕಾರ ಅಲ್-ಸಾದಿ ಕೇವಲ ಬೆದರಿಕೆ ಹಾಕುವುದರಲ್ಲೇ ನಿಂತಿರಲಿಲ್ಲ. ಫ್ಲೋರಿಡಾದಲ್ಲಿ ಇವಾಂಕಾ ಮತ್ತು ಜೇರೆಡ್ ಕುಶ್ನರ್ ವಾಸಿಸುವ ಅತಿ ಭದ್ರತಾ ವ್ಯವಸ್ಥೆಯ ಐಷಾರಾಮಿ ಬಂಗಲೆ ಇರುವ ಪ್ರದೇಶದ ನಕ್ಷೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾನೆ ಎನ್ನಲಾಗಿದೆ. ನಿಮ್ಮ ಅರಮನೆಗಳು ಅಥವಾ ಸೀಕ್ರೆಟ್ ಸರ್ವಿಸ್ ನಿಮ್ಮನ್ನ ಉಳಿಸಲಾರದು ಎಂದು ಪೋಸ್ಟ್ ಮಾಡಿದ್ದಾನೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಸೈಲೆನ್ಸರ್ ಅಳವಡಿಸಿದ ಪಿಸ್ತೂಲ್ ಚಿತ್ರಗಳನ್ನ ಸ್ನ್ಯಾಪ್ಚಾಟ್ನಲ್ಲಿ ಕಳುಹಿಸಿದ್ದಾನೆ ಎನ್ನಲಾಗಿದೆ. ಇವೆಲ್ಲವೂ ಕೇವಲ ಕೋಪದ ಪೋಸ್ಟ್ಗಳಲ್ಲ, ಯೋಜಿತ ಉಗ್ರ ಚಟುವಟಿಕೆಯ ಭಾಗವೇನಾ ಎಂಬುದನ್ನ ಅಮೆರಿಕ ಈಗ ಆಳವಾಗಿ ಪರಿಶೀಲಿಸುತ್ತಿದೆ. ಈ ಪ್ರಕರಣವನ್ನ ಇನ್ನೂ ಗಂಭೀರವಾಗಿಸುತ್ತಿರುವ ಸಂಗತಿ ಏನೆಂದರೆ, ಅಲ್-ಸಾದಿ ವಿರುದ್ಧ ಕೇವಲ ಇವಾಂಕಾ ಸಂಚಿನ ಆರೋಪವಷ್ಟೇ ಇಲ್ಲ. ಯುರೋಪ್ ಮತ್ತು ಉತ್ತರ ಅಮೆರಿಕಾದ ವಿವಿಧ ದಾಳಿಗಳ ಜೊತೆ ಈತನ ಹೆಸರು ಜೋಡಿಸಲಾಗಿದೆ. ನೆದರ್ಲ್ಯಾಂಡ್ಸ್ನ ಬ್ಯಾಂಕ್ ಮೇಲೆ ಫೈರ್ಬಾಂಬ್ ದಾಳಿ, ಲಂಡನ್ನಲ್ಲಿ ಯಹೂದಿಗಳ ಮೇಲೆ ಇರಿತ, ಟೊರಾಂಟೊದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಬಳಿ ಶೂಟಿಂಗ್ ಯತ್ನ, ಬೆಲ್ಜಿಯಂನಲ್ಲಿ ಸಿನಗಾಗ್ ಮೇಲೆ ದಾಳಿ, ಹೀಗೆ ಹಲವು ಪ್ರಕರಣಗಳಲ್ಲಿ ಈತನ ಕೈವಾಡವಿದೆ ಎಂದು ಆರೋಪಿಸಲಾಗಿದೆ. ಇವು ಸಾಬೀತಾದರೆ ಇದು ಸಾಮಾನ್ಯ ಹತ್ಯಾಸಂಚು ಪ್ರಕರಣವಾಗಿರದೆ ಜಾಗತಿಕ ಉಗ್ರ ಜಾಲದ ಪ್ರಕರಣವಾಗಿ ಮಾರ್ಪಡುವ ಸಾಧ್ಯತೆ ಇದೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದರೆ, ಬಂಧನದ ವೇಳೆ ಈತನ ಬಳಿ ಇರಾಕ್ ಸರ್ಕಾರದ ಸರ್ವಿಸ್ ಪಾಸ್ಪೋರ್ಟ್ ಸಿಕ್ಕಿರುವುದು. ಸಾಮಾನ್ಯರಿಗೆ ಸಿಗದ ಈ ಪಾಸ್ಪೋರ್ಟ್ನಿಂದಾಗಿ ಹಲವಾರು ದೇಶಗಳಿಗೆ ಸುಲಭ ಪ್ರವೇಶ ಸಿಕ್ಕಿತ್ತೆಂದು ಹೇಳಲಾಗುತ್ತಿದೆ. ಅಂದರೆ ಈತನ ಹಿಂದೆ ದೊಡ್ಡ ಜಾಲವಿದೆಯೇ? ಸರ್ಕಾರದೊಳಗಿನ ಯಾರಾದರೂ ನೆರವಾಗಿದ್ದರೆ? ಅಥವಾ ನಕಲಿ ಸಂಪರ್ಕಗಳನ್ನು ಬಳಸಿ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡನೆ ಎಂಬ ಪ್ರಶ್ನೆಗಳು ಈಗ ಎದ್ದಿವೆ. ಇದೀಗ ಅಲ್-ಸಾದಿಯನ್ನು ಅಮೆರಿಕದ ಬ್ರೂಕ್ಲಿನ್ ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ನಲ್ಲಿ ಕಠಿಣ ಭದ್ರತೆಯಡಿ ಇರಿಸಲಾಗಿದೆ. ಈ ಜೈಲು ಸಾಮಾನ್ಯ ಜೈಲು ಅಲ್ಲ, ಹೈ ಪ್ರೊಫೈಲ್ ಆರೋಪಿಗಳನ್ನು ಇರಿಸುವ ಕೇಂದ್ರವೆಂದು ಹೆಸರುವಾಸಿ. ಮುಂದಿನ ವಿಚಾರಣೆಯಲ್ಲಿ ಅಮೆರಿಕದ ಫೆಡರಲ್ ತನಿಖಾ ಸಂಸ್ಥೆಗಳು ಆತನ ಡಿಜಿಟಲ್ ದಾಖಲೆಗಳು, ಸಾಮಾಜಿಕ ಜಾಲತಾಣ ಸಂಪರ್ಕಗಳು,
ಪ್ರಯಾಣ ಮಾಹಿತಿ, ಹಣದ ವ್ಯವಹಾರಗಳು ಮತ್ತು ಉಗ್ರ ಸಂಘಟನೆಗಳ ಜೊತೆಗಿನ ಲಿಂಕ್ಗಳನ್ನು ತೆರೆದು ನೋಡ್ಲಿವೆ. ವಿಶೇಷವಾಗಿ ಈತನೊಬ್ಬನೇ ಕೆಲಸ ಮಾಡುತ್ತಿದ್ದನ ಅಥವಾ ದೊಡ್ಡ ಜಾಲದ ಭಾಗವಾಗಿದ್ದನ ಎಂಬುದೇ ಪ್ರಮುಖ ಪ್ರಶ್ನೆ. ಅಮೆರಿಕದ ನ್ಯಾಯಾಂಗ ಇಲಾಖೆ ಈ ಪ್ರಕರಣವನ್ನು ಭಯೋತ್ಪಾದನೆ, ವಿದೇಶಿ ಉಗ್ರ ಸಂಘಟನೆಗಳಿಗೆ ಬೆಂಬಲ, ಕೊಲೆ ಸಂಚು ಮತ್ತು ಅಂತರರಾಷ್ಟ್ರೀಯ ದಾಳಿ ಯೋಜನೆಗಳ ಅಡಿಯಲ್ಲಿ ಮುಂದೂಡಬಹುದು. ಆರೋಪಗಳು ಸಾಬೀತಾದರೆ ಆತನಿಗೆ ಜೀವಾವಧಿ ಶಿಕ್ಷೆ ಅಥವಾ ಅತೀ ಕಠಿಣ ಫೆಡರಲ್ ಶಿಕ್ಷೆ ಎದುರಾಗಬಹುದು. ಇದರಿಂದ ಇವಾಂಕಾ ಟ್ರಂಪ್ ಅವರ ರಾಜಕೀಯ ಭವಿಷ್ಯದ ಮೇಲೂ ಮತ್ತೆ ಚರ್ಚೆ ಶುರುವಾಗಿದೆ. ಇವಾಂಕಾ ಈವರೆಗೆ ನೇರ ರಾಜಕೀಯ ಪ್ರವೇಶದಿಂದ ಸ್ವಲ್ಪ ದೂರ ಉಳಿದರೂ ಟ್ರಂಪ್ ಕುಟುಂಬದ ಪ್ರಮುಖ ಸಾರ್ವಜನಿಕ ಮುಖವಾಗಿ ಗುರುತಿಸಿಕೊಂಡಿದ್ದಾರೆ. ಅಮೆರಿಕದ ರಿಪಬ್ಲಿಕನ್ ವಲಯದಲ್ಲಿ ಅವರಿಗೆ ಇನ್ನೂ ದೊಡ್ಡ ಮಟ್ಟದ ಜನಪ್ರಿಯತೆ ಇದೆ. ಕೆಲವರು ಭವಿಷ್ಯದಲ್ಲಿ ಸೆನೆಟ್ ಅಥವಾ ಗವರ್ನರ್ ಮಟ್ಟದ ರಾಜಕೀಯಕ್ಕೆ ಬರಬಹುದು ಎಂದು ಹಲವು ವರ್ಷಗಳಿಂದ ಹೇಳುತ್ತಿದ್ದಾರೆ. ಅವರ ಮಾತನಾಡುವ ಶೈಲಿ, ಕಾರ್ಪೊರೇಟ್ ಇಮೇಜ್ ಮತ್ತು ಕುಟುಂಬದ ರಾಜಕೀಯ ಪ್ರಭಾವ ಎಲ್ಲವೂ ಸೇರಿ ಅವರನ್ನು ಭವಿಷ್ಯದ ಪ್ರಭಾವಿ ನಾಯಕಿಯಾಗಿ ಕಾಣುವವರಿದ್ದಾರೆ. ಈಗ ಈ ಹತ್ಯಾ ಸಂಚು ಬೆಳಕಿಗೆ ಬಂದಿರುವುದರಿಂದ ಟ್ರಂಪ್ ಬೆಂಬಲಿಗರಲ್ಲಿಯೂ ಕುಟುಂಬ ದೇಶಕ್ಕಾಗಿ ಟಾರ್ಗೆಟ್ ಆಗುತ್ತಿದೆ ಎಂಬ ಭಾವನೆ ಹೆಚ್ಚುವ ಸಾಧ್ಯತೆ ಇದೆ. ಅದು ರಾಜಕೀಯವಾಗಿ ಸಹಾನುಭೂತಿ ಅಲೆಯನ್ನು ತರಬಹುದು. ಇವಾಂಕಾ ಟ್ರಂಪ್ ಬಗ್ಗೆ ಮಾತನಾಡುವಾಗ ಅವರ ಸೌಂದರ್ಯ ಮತ್ತು ಗ್ಲಾಮರ್ ಇಮೇಜ್ ಅನ್ನು ಕೂಡ ಅನೇಕರು ಉಲ್ಲೇಖಿಸುತ್ತಾರೆ. ಫ್ಯಾಷನ್ ಲೋಕದಿಂದ ರಾಜಕೀಯ ವೇದಿಕೆಯವರೆಗೆ ಅವರು ಸಾಗಿದ ರೀತಿ ಅಮೆರಿಕ ಮಾಧ್ಯಮಗಳಲ್ಲಿ ಯಾವಾಗಲೂ ಚರ್ಚೆಯ ವಿಷಯ. ಮಾದರಿ ಲೋಕದ ಹಿನ್ನೆಲೆ, ಆತ್ಮವಿಶ್ವಾಸದ ವ್ಯಕ್ತಿತ್ವ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸುವ ಶೈಲಿ ಇವೆಲ್ಲವೂ ಅವರಿಗೆ ತಮ್ಮದೇ ಆದ ಛಾಪು ಮೂಡಿಸುವಂತೆ ಮಾಡಿವೆ. ಇದೇ ಕಾರಣಕ್ಕೆ ಅವರು ಕೇವಲ ಟ್ರಂಪ್ ಪುತ್ರಿಯಾಗಿರದೆ ಒಂದು ಗ್ಲೋಬಲ್ ಪಬ್ಲಿಕ್ ಫಿಗರ್ ಆಗಿ ಬೆಳೆದಿದ್ದಾರೆ. ಹೀಗಾಗಿ ಅವರನ್ನು ಗುರಿಯಾಗಿಸುವುದು ಕೇವಲ ಕುಟುಂಬದ ಮೇಲೆ ದಾಳಿಯಲ್ಲ, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮನೋವೈಜ್ಞಾನಿಕ ಸಂದೇಶ ಕಳುಹಿಸುವ ಯತ್ನವಾಗಿಯೂ ನೋಡಲಾಗುತ್ತಿದೆ. ಒಟ್ಟಾರೆ ನೋಡಿದ್ರೆ ಈ ಪ್ರಕರಣ ಕೇವಲ ಒಬ್ಬ ಉಗ್ರನ ಬೆದರಿಕೆ ಪ್ರಕರಣ ಅಂತ ತಳ್ಳಿಹಾಕುವಂತಿಲ್ಲ. ಮಧ್ಯಪ್ರಾಚ್ಯದ ರಾಜಕೀಯ ವೈಷಮ್ಯ, ಅಮೆರಿಕದ ಹಳೆಯ ಸೇನಾ ಕಾರ್ಯಾಚರಣೆಗಳ ಪರಿಣಾಮ, ಸಾಮಾಜಿಕ ಜಾಲತಾಣಗಳ ಮೂಲಕ ನಡೆಯುತ್ತಿರುವ ಉಗ್ರ ಪ್ರಚಾರ, ಜಾಗತಿಕ ಭದ್ರತಾ ಸವಾಲು ಇವೆಲ್ಲವೂ ಒಂದೇ ಪ್ರಕರಣದಲ್ಲಿ ಕಾಣಿಸ್ತಿವೆ. ಮುಂದಿನ ದಿನಗಳಲ್ಲಿ ಈ ವಿಚಾರಣೆ ಎಷ್ಟು ದೊಡ್ಡ ರಾಜಕೀಯ ಮತ್ತು ಭದ್ರತಾ ಚರ್ಚೆಗೆ ಕಾರಣವಾಗ್ತಿದೆ ಅನ್ನೋದನ್ನ ಈಗ ಇಡೀ ಜಗತ್ತು ಗಮನಿಸ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.